ನಮ್ಮ ಹೋರಾಟ ಹೇಗಿರಬೇಕಂದ್ರೆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು, ಸತ್ತಂತ ಅಷ್ಟು ಆತ್ಮಗಳಿಗೂ ಕೂಡ ನ್ಯಾಯ ಸಿಗಬೇಕು. ಸಾಕ್ಷಿ ಕೂಡ ನಮ್ಮ ಹತ್ರ ಇನ್ನೂ ಕೆಲವೊಂದಿದೆ. ಸಾಕ್ಷಿ ಇದೆ ಅಂತ ನನ್ನ ಹತ್ರ ಇದಿದೆ, ಇಂಥವ್ರು ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ, ಇವ್ರು ಹೀಗೆ ಹೇಳಿದ್ದಾರೆ ಅಂದರೆ ನಾಳೆ ಆ ಸಾಕ್ಷಿನ ಉಳಿಸ್ಕೊಳ್ಳೋದು ನಮ್ಗೆ ಭಾಳ ಕಷ್ಟ ಆಗುತ್ತೆ. ಪ್ರಪಂಚದ ಇತಿಹಾಸದಲ್ಲಿ ಮೊದಲದು ಇದು. ಇಷ್ಟು ಜನ ಎಷ್ಟೋ ವರ್ಷದಿಂದ ಸಾಯ್ತಿದ್ದಾರೆ. ಎಲ್ಲ ನೋವನ್ನು ತಿಂದು ಏನಾಗ್ತದೆ ಅಂದ್ರೆ ನಾವೀಗ ಒಂದು ವಸ್ತುವನ್ನು ಜಜ್ಜಿದಾಗ ಅದು ಯಾವ ತರ ಆಗುತ್ತೆ ಆ ತರ ಮ್ಯಾಷನ್ ಆಗ್ಬಿಟ್ಟಿದೆ. ಯಾರು ಬರೋದು ಬೇಡ, ನ್ಯಾಯ ತಗೊಳ್ಳಿಕ್ಕೆ ನಮ್ಗೆ ಗೊತ್ತುಂಟು. ಹಾಗಾದ್ರೆ ಕೊಡಿ ಅಲ್ಲ, ನ್ಯಾಯ ಕಾನೂನಲ್ಲಿ ನೀವು ಕೊಡ್ತಿದ ಮೇಲೆ ನಾವು ಇನ್ನೇನು ಮಾತಾಡಬೇಕು? ನಿಮ್ಗೆ ಅರ್ಜಿ ಕೊಡ್ಲಿಲ್ವಾ? ನಿಮ್ಗೆ ಮನವಿ ಕೊಡ್ಲಿಲ್ವಾ? ಕೋರ್ಟಿಗೆ ಮನವಿ ಕೊಡ್ಲಿಲ್ವಾ? ಸರ್ಕಾರ ಹೇಳಲಿಲ್ವಾ? ಕೋರ್ಟ್ ಹೇಳಲಿಲ್ವಾ? ಇನ್ನು ಯಾರ ಹತ್ರ ಕೇಳಬೇಕು? ನಿಮ್ಗೆ ಪ್ರಧಾನಮಂತ್ರಿಗಳಾಗಲ್ಲ, ಮುಖ್ಯಮಂತ್ರಿಗಳಾಗಲ್ಲ, ಎಲ್ರಿಗೂ ಬೈತಾ ಹೋದ್ರೆ ಯಾರು ಆಗಲ್ಲ ಅಂತ ಹೇಳಲಿಲ್ಲ. ನಾನು ನ್ಯಾಯ ಕೇಳಲಿಕ್ಕೆ ಮಾತ್ರ ಬಂದದ್ದು. ಈಗ ನಮ್ಮ ದಿನೇಶನ್ ಅವರು ಹೇಳಿದ್ರಾಗ ಸರ್ಕಾರದವರು ಅವರ ಇಚ್ಛಾಶಕ್ತಿಯಿಂದಾಗಿ ಕರೆಕ್ಟಾಗಿ ಮಾಡ್ತಾರೆ ಅಂತ ಹೇಳಿದರೆ ಒಂದೇ ವಾರದಲ್ಲಿ ಸೌಜನ್ಯನಿಗಾಗಲಿ ಇಲ್ಲಿ ನಡೆದಿರುವಂಥ ಎಲ್ಲ ಪ್ರಕರಣಕ್ಕೂ ನ್ಯಾಯ ಕೊಡಿಸ್ಲಿಕ್ಕೆ ಅರುಣ್ ಕುಮಾರ್ ಸಾಹೇಬ್ ಒಬ್ಬರೇ ಸಾಕು. ಈಗ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಈಗ ನೀವು ಹೋರಾಟದಲ್ಲಿ ನಿಮ್ಮ ಸಂಸ್ಥೆ ಇರ್ಬೋದು, ಹ್ಯೂಮನ್ ರೈಟ್ಸ್ ಸಂಸ್ಥೆಯಿಂದ ನೀವು ಬಹಳ ಕೆಲಸವನ್ನು ಮಾಡಿದ್ದೀರಿ ಅಂತ ಹೇಳ್ತಾ ಇದ್ರಿ, ಆಯಿತಾ? ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರು ಹೋರಾಟವನ್ನು ಮಾಡ್ತಾ ಇದ್ರಿ. ಆದರೆ ನೀವು ಇತ್ತೀಚೆಗೆ ನಿಮ್ಮ ಮಾತುಗಳು ಮಾಧ್ಯಮಗಳ ಮುಂದೆ ಬರುವಂಥದ್ದು ಕಮ್ಮಿ ಆಗ್ತಾ ಇದೆ, ಜನಗಳು ಕೇಳ್ತಾ ಇದ್ದಾರೆ, ಯಾಕೆ ಅಂತ. ಮಾಧ್ಯಮಗಳಿಗೆ ಬರುವಂಥ ಸಮಯ ಇದೆ, ಆವಾಗ ಖಂಡಿತ ಮಾಧ್ಯಮದ ಮುಂದೆ ಬರ್ತೇವೆ. ನಾವು ಮಾಧ್ಯಮದ ಮುಂದೆ ಕೆಲವೊಂದು ಹೋರಾಟ ಥರ ಯೂಟ್ಯೂಬರ್ ಕೆಲವರು ಇರ್ತಾರೆ, ಖಾಲಿ ನಮಗೆ ಅಂದರೆ ಅವರಿಗೊಂದು ಅಲ್ಲಿ ಒಂದು ಇದು ಬೇಕು, ಸಬ್ಸ್ಕ್ರೈಬರ್ ಬೇಕು. ಆ ಕಾರಣಕ್ಕಾಗಿ ಕೆಲವರು ಬರ್ತಾರೆ. ಕೆಲವರು ಹೋರಾಟಕ್ಕೆ ಇನ್ವಾಲ್ವ್ ಆಗಿ ಬರ್ತಾರೆ. ಕೆಲವರು ಹೋರಾಟಗಾರರು ಸುಮ್ಮನೆ ನಾವೊಂದು ಇರ್ತೀವಿ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ಳೋಕೆ ಬರ್ತಾರೆ. ನಮ್ಮ ಹೋರಾಟ ಮೊದಲಿಂದನೂ ಒಂದೇ ಲೆಕ್ಕದಲ್ಲಿ ಹೋಗ್ತಾ ಇದೆ. ನಾವು ಎಲ್ಲೋ ಪತ್ರಿಕಾ ಮುಂದೆ ಮಾಧ್ಯಮ ಮುಂದೆ ಬಂದ ಕೂಡಲೇ ನಾವು ಹೋರಾಟ ಮಾಡಿದೀವಿ ಅಂತ ಅರ್ಥ ಅಲ್ಲ. ನಾವೇನು ಮಾಡಿದ್ದೀವಿ ಅಂದರೆ ಆ ಹೋರಾಟದ ಮುಂಚೂಣಿಯಲ್ಲಿರೋ ಮನುಷ್ಯನಿಗೆ ಗೊತ್ತು, ಅದಕ್ಕೆ ಸಂಬಂಧಪಟ್ಟವ್ರಿಗೆ ಗೊತ್ತಿದೆ ಯಾವ ರೀತಿ ಹೋರಾಟ ಆಗಿದೆ ಅನ್ನೋದನ್ನು. ಅದು ಕೆಲವೊಂದು ಸಲ ಏನು ಕೇಳಿದರೆ ನಮ್ಮ ಹೋರಾಟ ತನಿಖೆಯ ದಿಕ್ಕನ್ನು ಬದಲಾಯಿಸಬಾರ್ದು. ನಮ್ಮ ಹೋರಾಟ ಹೇಗಿರಬೇಕಂದ್ರೆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು, ಸತ್ತಂತ ಅಷ್ಟು ಆತ್ಮಗಳಿಗೂ ಕೂಡ ನ್ಯಾಯ ಸಿಗಬೇಕು. ಆ ಕಾರಣಕ್ಕಾಗಿ ಕೆಲವೊಂದು ಸಲ ನನಗೇನೋ ಸಿಕ್ತಂತ ನಾನೇನೋ ಅದನ್ನು ಹೊರಗಡೆ ಬಿಟ್ಟರೆ ನಾಳೆ ಆ ತನಿಖೆಯ ದಿಕ್ಕು ಬದಲಾಗ್ತದೆ. ಆ ಸಾಕ್ಷಿಗಳಿಗೆ ಅಪಾಯ ಇರುವಂಥ ಸಾಧ್ಯತೆ ಇದೆ. ಅದನ್ನು ನಾವು ಕ್ರಮವತ್ತಾಗಿ ಸಮಯ ಬಂದಾಗ, ಒಂದೊಂದು ಸಮಯ ಬಂದಾಗ ಅದನ್ನು ನಾವು ಎಲ್ಲಿ ಮುಟ್ಟಿಸ್ಬೇಕೋ ಅಲ್ಲಿ ಮುಟ್ಟಿಸ್ತಾ ಇದ್ದೇವೆ. ದೂತ ಸಮೀರ್ ಅವರು ಒಂದು ವಿಡಿಯೋ ಮಾಡ್ತಾರೆ. ಮುಂಚೆ ಅವರೊಂದು ವಿಡಿಯೋ ಮಾಡಿದ ನಂತರ ಒಂದು ಸಾಕಷ್ಟು ಜನಕ್ಕೆ ಕೋಟ್ಯಾಂತರ ಜನ ವ್ಯೂಸ್ ಆಗಿದೆ. ಬಹಳ ಒಂದು ಸುಂದರವಾಗಿ ಅದನ್ನು ಎಡಿಟಿಂಗ್ ಮಾಡಿ ಬಹಳ ಚಂದವಾಗಿ ಮಾಡಿ ಸಾಕಷ್ಟು ಸಾರಿ ಹೇಳಿದ್ದೇನೆ ಆ ವಿಡಿಯೋದಲ್ಲಿ, ನನ್ನ ನ್ಯೂಸ್ನಲ್ಲಿ. ಆದರೆ ಇತ್ತೀಚೆಗೆ ಒಂದು ಸಾಕ್ಷಿಗೆ ಸಂಬಂಧಪಟ್ಟ ಒಂದು ವಿಡಿಯೋ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಕೆಲವು ಸಾಕ್ಷಿಗಳ ಹೆಸರುಗಳನ್ನ ಹೇಳ್ತಾರೆ, ಇಂತಿದ್ದವರಿದ್ದಾರೆ. ಇವೆಲ್ಲವೂ ಸಾಕ್ಷಿಗಳಿಗೆ ಅಥವಾ ಇದಕ್ಕೆ ತೊಂದರೆ ಆಗಲ್ವಾ ಅಂತ ಈ ತರ ಹೇಳ್ತಾ ಬಂದ್ರೆ ನಾನು ಅವ್ರ ಬಗ್ಗೆ ವಿರೋಧ ಅಲ್ಲ, ಖಂಡಿತವಾಗಿಯೂ ಒಂದೊಂದು ಸಲ ದೈವಶಕ್ತಿನೇ ಬೇರೆ ಇರ್ತದಂತೆ. ಹಾಗೆ ನೋಡಿ, ನಮ್ಮ ಹೋರಾಟದಲ್ಲಿ ಅಡೆತಡೆಗಳು ಬಂತು, ಹೋರಾಟ ಮಾಡಲಿಕ್ಕೆ ಆಗ ಅನ್ನುವಂಥ ಕೋರ್ಟ್ ಆದೇಶ ಕೂಡ ಬಂತು, ಹೋರಾಟ ಮಾಡುವಾಗ ತಡೆ ಕೂಡ ಬಂತು. ಆದರೆ ಎಲ್ಲೋ ಒಂದು ಸಮೀರ್ ಅನ್ನುವಂಥ ಒಬ್ಬ ಹುಡುಗ ಒಂದು ಮಾಡಿರುವಂಥ ವಿಡಿಯೋ ಇಡೀ ದೇಶದ ಜನರನ್ನೇ ತಲ್ಲಣಗೊಳಿಸ್ತು ಒಂದು ಸಲ. ಅದು ಅವನ ತಾಕತ್ತು, ಅದು ಸೌಜನ್ಯ ಶಕ್ತಿ. ಹಾಗಂತ ಎಲ್ಲವನ್ನು ಅದೇ ರೀತಿ ಮಾಡಲಿಕ್ಕೆ ಹೋದರೆ ಆಗಲ್ಲ. ಕೆಲವೊಂದು ಸಲ ನಮ್ಮ ತಾಳ್ಮೆ, ನಾವು ಕೆಲವೊಂದು ವಿಷಯ ನಾನೊಂದು ವಿಷಯವನ್ನು ಹೇಳಿದರೆ ಅದು ಎಲ್ಲ ನೋಡ್ತಾರೆ ಅನ್ನೋದಕ್ಕಿಂತ ನಾನು ಹೇಳುವ ವಿಷಯ ಆ ಸೌಜನ್ಯ ಪ್ರಕರಣಕ್ಕೆ ಎಷ್ಟು ಪ್ರಯೋಜನ ಆಗ್ತದೆ ಅನ್ನೋದಂಥದ್ದು ನಾವು ಮೊದಲು ನೋಡಬೇಕು. ಸಾಕ್ಷಿ ಕೂಡ ನಮ್ಮ ಹತ್ರ ಇನ್ನೂ ಕೆಲವೊಂದಿದೆ. ಸಾಕ್ಷಿ ಇದೆ ಅಂತ ನನ್ನ ಹತ್ರ ಇದಿದೆ, ಇಂಥವ್ರು ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ, ಇವ್ರು ಹೀಗೆ ಹೇಳಿದ್ದಾರೆ ಅಂದರೆ ನಾಳೆ ಆ ಸಾಕ್ಷಿನ ಉಳಿಸ್ಕೊಳ್ಳೋದು ನಮ್ಗೆ ಭಾಳ ಕಷ್ಟ ಆಗುತ್ತೆ. ಆ ಸಾಕ್ಷಿನ ಈ ಪ್ರಕರಣ ತನಿಖೆ ಪ್ರಾರಂಭವಾಗಿ ಅದು ಸಾಕ್ಷಿ ಕೊಡುವಲ್ಲವರಿಗೆ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಮೊದಲಿನ ಕೆಲವೊಂದು ವಿಡಿಯೋಗಳು ಒಳ್ಳೆಯದಾಗಿದೆ. ಮೊನ್ನೆ ಮಾತ್ರ ಕೆಲವೊಂದನ್ನು ಅಲ್ಲಿ ವಿಷಯಗಳನ್ನು ತಿಳಿಸಬಾರ್ದಿತ್ತು. ಕಾನೂನಿನ ತೊಡಕುಗಳು ಇದೆ ಅನ್ನೋದು ಗೊತ್ತಿದ್ದು ಕೂಡ ತಿಳಿಸಿದ್ರೆ ಅದು ಮುಂದೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಅದನ್ನೊಂದು ಬಿಟ್ಟರೆ ಮತ್ತು ಎಲ್ಲವ ರೀತಿಯಲ್ಲೂ ಸಮೀರ್ ನಮ್ಮ ಹೋರಾಟಕ್ಕೆ ಒಂದು ಬಲ ತಂದಿದ್ದಾನೆ. ಈಗ ಸಾಕಷ್ಟು ನಿಮ್ಮ ಹೋರಾಟಗಾರರ ಜೊತೆಯಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ.
ಆ ಸಂದರ್ಭದಲ್ಲಿ ಅವ್ರೇನು ಮಾರ್ಗದರ್ಶನ ಮಾಡಲಿಲ್ವಾ? ಅಂದ್ರೆ ಈ ರೀತಿಯಲ್ಲಿ ಇದು ಮಾಡಬಾರ್ದು, ಹೀಗೆ ಇದನ್ನು ತೆರೆದಿಡಬಾರ್ದು ಅಂತ, ಅಥವಾ ಅದು ತಪ್ಪು ಅಂತ ಆ ರೀತಿಯಲ್ಲಿ ಏನು ಅವ್ರಿಗೆ ಹೇಳಿಲ್ವಾ? ಎಲ್ಲವನ್ನು ಎಲ್ಲ ರೀತಿಯಲ್ಲಿ ಹೇಳಲಿಕ್ಕಾಗುವುದಿಲ್ಲ. ಬಟ್ ಹೋರಾಟಗಾರರು ಎಲ್ರಿಗೂ ವಿಷಯಗಳನ್ನು ತಿಳಿಸ್ತಾರೆ. 100 ಹೋರಾಟಗಾರರಿದ್ದಾರೆ ಎಲ್ಲರಿಂದನೂ. ಇಲ್ಲಿ ದಿನೇಶ್ ಗಾಣಿಗ, ಮಟ್ಟಣ್ಣನವರು, ಅಥವಾ ಪ್ರಸನ್ನಕ್ಕ, ತಮ್ಮಣ್ಣ ಶೆಟ್ಟರು, ಜಯಂತ್ ಅವರು, ಹೀಗೆ ಹಿಂದೆ ಹೋರಾಟ ಮಾಡಿದಂಥ ಸೋಮನಾಥ್ ನಾಯ್ಕರು ಇರ್ಬೋದು, ಅಥವಾ BM ಭಟ್ರು ಇರ್ಬೋದು, ಡಾಕ್ಟರ್ ಅರಳೆಯವರು ಇರ್ಬೋದು, ಅಥವಾ ತುಂಬ ಜನ ಸ್ವಲ್ಪ ಮಟ್ಟಿಗೆ ಸ್ಟ್ಯಾನ್ಲಿ ಅವರು ಇರ್ಬೋದು, ಎಲ್ಲರೂ ಹೋರಾಟ ಮಾಡಿದ್ದಾರೆ. ಎಲ್ಲರ ಹೋರಾಟದ ಫಲ ಇವತ್ತಿದು. ಇವತ್ತ್ಯಾರೋ ಬಂದು ಒಂದು ವಿಡಿಯೋ ಮಾಡಿದ ಕೂಡಲೇ ಹೋರಾಟ ಆಯ್ತಂತಲ್ಲ, ಇವತ್ತ್ಯಾರೋ ಬಂದು ಒಂದು ಸಾಕ್ಷಿ ಕೊಟ್ಟಿರೋತ್ತೆ ಹೋರಾಟ ಆಯ್ತಂತಲ್ಲ. ಇಷ್ಟೆಲ್ಲ ಹೋರಾಟ ಆದ್ದರಿಂದ ಇವತ್ತು ಆ ಸಾಕ್ಷಿ ನಮ್ಮ ಮುಂದೆ ಬಂದು ನಿಂತಿದ್ದಾನೆ. ಹಾಗಾಗಿ ಎಲ್ಲ ಹೋರಾಟಗಾರರ ಫಲವೇ ಇದು. ಆದರೆ ಅದೆಲ್ಲಕ್ಕಿಂತ ನಾನು ಅಪ್ರಿಷಿಯೇಟ್ ಮಾಡೋದಂದರೆ ಮಹೇಶ್ ಅಣ್ಣನ. ಯಾಕೆಂತ ಹೇಳಿದರೆ, ಈ ದೊಡ್ಡ ಬೆಟ್ಟದ ಅಡಿಯಲ್ಲಿ ಸಣ್ಣ ಒಂದು ಇರುವೆ ಕೂತ್ಕೊಂಡಾಗ ಆಗಿದೆ ಮಹೇಶ್ ಅಣ್ಣನ ಪರಿಸ್ಥಿತಿ. ಅಂದರೆ ಆ ಇರುವೆ ಆ ಬೆಟ್ಟದ ಅಡಿಯಿಂದ ಎಷ್ಟೊತ್ತಿಗೆ ಕಲ್ಲು ಬೀಳ್ತದೋ, ಎಷ್ಟೊತ್ತಿಗೆ ಮರ ಬೀಳ್ತದೋ, ಎಷ್ಟೊತ್ತಿಗೆ ಗುಡ್ಡ ಕುಸಿತದೋ ಅನ್ನೋದು ಗೊತ್ತಿಲ್ಲ. ಗುಡ್ಡ ಬೇಕಂತಲೇ ಬಂದು ಬೀಳ್ತದೆ. ಆ ಪರಿಸ್ಥಿತಿ ಇರುವಾಗಲೂ ಕೂಡ ಅದನ್ನೆಲ್ಲ ಎದುರಿಸಿ ಎಲ್ಲ ಹೋರಾಟಗಾರನ ಒಟ್ಟಿಗೆ ಕರ್ಕೊಂಡು ಈ ಒಂದು ಪ್ರಕರಣವನ್ನು ಈ ಹಂತಕ್ಕೆ ತಂದಿದ್ರಲ್ಲ, ನಾವು ಅದಕ್ಕೆ ಮಹೇಶ್ ಅಣ್ಣನ ನಾನು ಅಪ್ರಿಷಿಯೇಟ್ ಮಾಡೋದು. ನಾನು ಅದಕ್ಕೆ ಮೊನ್ನೆ ದಿನ ಮಹೇಶ್ ಅಣ್ಣನ ಒಂದು 25ನೇ ವರ್ಷ ವೈವಾಹಿಕ ಜೀವನದ ಕಾರ್ಯಕ್ರಮದಲ್ಲಿ ನಾನು ಗುರುವಾಗಿ ಅವರ ಒಂದು ಆಶೀರ್ವಾದ ಪಡೆದೆ. ಆ ಖುಷಿ ನನಗಿದೆ. ನನ್ನ ಗುರುವಾಗಿ ನಂಗೆ ಹೋರಾಟದಕ್ಕೆ ಬಲ. ನಾನು ಎಷ್ಟೋ ಹೋರಾಟಗಳನ್ನು ಹಿಂದೆ ಮಾಡಿದ್ದೇನೆ. ಆದರೆ ಮಹೇಶ್ ಅಣ್ಣನ ಹೋರಾಟ, ಮಹೇಶ್ ಅಣ್ಣನ ತಾಕತ್ತಿದೆಯಲ್ಲ, ಅದು ಯಾವ ಹೋರಾಟಗಾರರಲ್ಲೂ ನಾನು ನೋಡಲಿಲ್ಲ. ಅಂಥ ಒಂದು ಹೋರಾಟಗಾರ ಖಂಡಿತ ಸಿಗಲಿಕ್ಕಿಲ್ಲ. ಹಾಗಾಗಿ ನಾನು ಮಹೇಶ್ ಅಣ್ಣನ ಗುರುವಾಗಿ ನಾನು ಆ ಹೋರಾಟದಲ್ಲಿ ಕಂಡೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟು ದೂತ ಸಮೀರ್ ಮೇಲೆ FIR ಆಗುತ್ತೆ, ಖಂಡಿತವಾಗಿ ಒಪ್ಪುವಂಥದ್ದಲ್ಲ. ಒಂದು ಸತ್ಯವನ್ನ, ಅಂದ್ರೆ ನ್ಯಾಯಕ್ಕಾಗಿ ಹೋರಾಡುವ ಧ್ವನಿ ಎತ್ತಿದ ಅಂತ ವ್ಯಕ್ತಿಯ ಮೇಲೆ ಈ ರೀತಿಯಾಗಿ ಹೇಳಿದ್ದಕ್ಕೆ, ಸತ್ಯವನ್ನ ಹೇಳಿದ್ದಕ್ಕಾಗಿ FIR ಮಾಡೋದು ಎಷ್ಟರ ಮಟ್ಟಿಗೆ ಸರಿ? FIR ಎಲ್ಲರ ಮೇಲೂ ಆಗಿದೆ. ಈಗ ಯಾರ ಮೇಲೆ FIR ಮಾಡಲಿಲ್ಲ, ಅವ್ರ ಕೆಲಸನೇ, ಅವರಿಗೆ ಬೇರೆ ದಾರಿ ಇಲ್ಲ. ಮೊದಲಾಗಿದ್ದರೆ ಹೊಡೆದಾಗ್ತಿದ್ರು, ಅದು ಈಗ ಆಗಲ್ಲ. ಹೆದರಿಸ್ತಾ ಇದ್ರು, ಅದು ಆಗಲ್ಲ. ಅಟ್ಲೀಸ್ಟ್ ಹಣದ ಆಮಿಷ ಕೊಡ್ತಿದ್ರು, ಅದು ಆಗಲ್ಲ ಈಗ. ಇನ್ನು ಉಳಿಸಿದ್ರು ಕಾನೂನಿನಲ್ಲಿ ಒಂದು FIR ಮಾಡೋದು. ಅಂಥ 1000 FIR ಮಾಡಿದ್ರು ಕೂಡ ಇಲ್ಲಿ ಹೋರಾಟಗಾರರು ಯಾರು ಹೆದರುವಂಥವ್ರು ಯಾರಿಲ್ಲ. ಸಮೀರ್ನಿಗೆ ಕೂಡ ನಾವು ಹೇಳ್ತಿದ್ದೇವೆ, ನೀವು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮಿಂದ ನಾವೆಲ್ಲ ಇದ್ದೀವಿ, ಲಕ್ಷಾಂತರ ಹೋರಾಟಗಾರರು ನಿಮ್ಮಿಂದ ಇದ್ದೀವಿ. ನಿನಗೆ ನ್ಯಾಯ ಕೊಡಿಸುವಂಥ, ನಿನಗೂ ಕೂಡ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಖಂಡಿತವಾಗ್ಲೂ ಸೌಜನ್ಯ ಹೋರಾಟಗಾರರು ಸಮೀರ್ ಒಟ್ಟಿಗೆ ಇದ್ದೇ ಇರ್ತಾರೆ. ಆದರೆ ಅದನ್ನ ಕ್ರಾಶ್ ಮಾಡ್ಬೋದು, ನಮ್ಮ ಈ ಹೋರಾಟಗಾರರಿಗೆ ಏನಾದರೂ ಮಾಡ್ಬೋದು, ದೊಡ್ಡ ವಿಷಯ ಅಲ್ಲ. ಆದರೆ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಈಗ ನೀವು ಶ್ರದ್ಧೆ ಭಕ್ತಿಯಿಂದ ಸೌಜನ್ಯಳ ಒಂದು ಮೂರ್ತಿಯನ್ನು ಮಾಡಿ ಆಕೆಗೆ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಏನಾದರೂ ನಿಮಗೆ ಕಾಣಿಸ್ತಾ ಇದೆಯಾ? ನಾವು ಸೌಜನ್ಯನನ್ನು ಸಣ್ಣದಿಂದ ನೋಡಿದವರು. ಅದು ನಮ್ಮ ಅಕ್ಕನ ಮಗಳು ಅಂತ ಹೇಳಿದ್ರೆ ಅದು ನನ್ನ ಮಗಳಿದ್ದಾಗಿದೆ. ಆದರೆ ಇವಾಗ ಏನಾಗಿದೆ ಅಂತ ಹೇಳಿ, ನಮಗೆ ಆ ಮಗುವನ್ನು ನಾವು ಕಳ್ಕೊಂಡು ಅವಳನ್ನು ಅವರನ್ನು ಸಾಯಿಸಿರುವಂಥ ರಾತ್ರಿ ಇರ್ಬೋದೇನೋ, ಆದರೆ ಅವರನ್ನು ಯಾವಾಗ ಅಪಹರಿಸ್ತಾರೆ ಅದಕ್ಕಿಂತ ಒಂದು 5 ನಿಮಿಷ ಮುಂಚೆ ನಾನು ಮಾತಾಡಿದವ. ನಾನು ನಮ್ಮಣ್ಣ, ಇನ್ನೊಬ್ಬ ನಮ್ಮ ಚಿತ್ರ ಹಾಗೆ ಅದು ಇವಾಗ ಕೂಡ ಅದು ಮನಸ್ಸಲ್ಲಿ ಇದೆ. ಅದನ್ನು ನಾವು ಹೇಳ್ಕೊಳಕ್ಕಾಗಲ್ಲ ಯಾರ ಹತ್ರ ಸಹ. ಅದನ್ನು ಯಾರ ಹತ್ರ ಹೇಳೋದು? ನಾವು ಹೇಳೋಕ್ಕಾಗಲ್ಲ. ಈಗ ಏನಾಗಿದೆ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ಎಲ್ಲ ಕಡೆನೂ ಇಂಥವನು ಕೊಲೆ ಮಾಡಿದ್ದಾನೆ ಸರ್ ಅಂತ ಒಂದು ಹೇಳಿದ್ರೆ ಸಾಕು, ಒಂದ್ಸಲ ಅವನನ್ನು ತೊಗೊಂಡು ಹೋಗಿ ಅವನನ್ನು ಅರೆಸ್ಟ್ ಮಾಡಿ ಅವನ ಮೇಲೆ ಕಾನೂನು ಕ್ರಮ ತಗೊಂಡು ಹೌದಾ ಅಲ್ವಾ ಅನ್ನೋ ಒಂದು ರೀತಿಯಾದರೂ ಕಾನೂನಲ್ಲಿ ನೋಡ್ತಾರೆ. ಆದರೆ ಸೌಜನ್ಯ ಪ್ರಕರಣದಲ್ಲಿ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಸರ್ ನೋಡಿ ಇಂಥವನು ಇದ್ದಾನೆ ಸರ್, ಇಂಥವನು ಅದರಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿದ್ರೆ, ಆ ಹೆಸರು ಹೇಳಿದ ತಕ್ಷಣ ಆ ಹೆಸರು ಹೇಳಿದವನ ಮೇಲೆ FIR ಆಗುತ್ತೆ. ಇದು ನಮ್ಮ ದೇಶದ ಒಂದು ದುರಂತ. ಇದು ಇಂಥದ್ದು ನಮ್ಮ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಕೂಡ ಈ ಥರ ನಡೆದಿರ್ಲಿಕ್ಕಿಲ್ಲ ಸರ್ ದಿನೇಶ್ ಅಣ್ಣವರೇ. ಯಾಕಂದ್ರೆ ಯಾರು ಅತ್ಯಾಚಾರ ಮಾಡಿದ್ರು ಅಂತ ನಾವು ತೋರಿಸ್ತೇವೆ, ಬೇರೆಯವರು ಹೋರಾಟಗಾರರಿಗೆ ಹೇಳೋದು ಬಿಡಿ. ಸೌಜನ್ಯನ ತಾಯಿ, ಸೌಜನ್ಯ ಕುಟುಂಬಸ್ಥರು, ಸೌಜನ್ಯ ಚಿಕ್ಕಮ್ಮ ಹೇಳ್ತಾರೆ, ನಾನು ಇಂಥವ್ರನ್ನ ಮತ್ತೆ ನೋಡಿದ್ದೇನೆ, ಅವ್ರು ಹೀಗೆ ಇದ್ರು ಇಲ್ಲ. ಈಗ ಅವರೇ ನನ್ನ ಹತ್ರ ಒಂದ್ಸತಿ ಆ ಒಂದು ಘಟನೆಯನ್ನು ನೆನೆಸ್ಕೊಳ್ತಾರೆ. ಒಂದು 6 ತಿಂಗಳ ಮುಂಚೆ CBI ಒಂದ್ಸಲ ಅವ್ರ ಮನೆಗೆ ನಮ್ಮ ಅಕ್ಕನ ಮನೆಗೆ ಹೋದ್ರಂತೆ. ಹೋದಾಗ ಅವರನ್ನು ಸಂದರ್ಶನ ಮಾಡುವಾಗ ನಮ್ಮ ಅಕ್ಕ ಹೇಳ್ತಾರಂತೆ, ಸೌಜನ್ಯ ಚಿಕ್ಕಮ್ಮ ಹೇಳ್ತಾರಂತೆ, ಸರ್ ನಾನು ಅವರನ್ನು 3 ಜನನ ನೋಡಿದ್ದೇನೆ, ಅವರು ಅಲ್ಲಿ ಇದ್ರು, ಮತ್ತು ವರ್ಷವನ್ನು ಹುಡುಗಿಯನ್ನು ಕರೆದಿದ್ದಾರೆ, ಚಪ್ಪಲದಾರಿ ಕರೆದಿದ್ದಾರೆ, ಈಗ ಇಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಹೇಳಿದ. ನನಗೆ ಕೇಳಿದೆ ಸರ್ ಅಂತೇಳಿ. ಆವಾಗ CBI ಆಫೀಸರ್ ಅಂತ, ನೀವು ಅದನ್ನೆಲ್ಲ ಹೇಳ್ಬಾರ್ದು,
ಹಾಗಾದ್ರೆ ಸಾಕ್ಷಿ ಏನಂತ ನಾವು ಹೇಳುದು. ಸಾಕ್ಷಿ ಅಂತ ಹೇಳಿದ ಮೇಲೆ ಅವ್ರು ಏನು ಆಗಿದೆ ಘಟನೆ ಅದನ್ನು ಅವ್ರು ಹೇಳ್ತಾರೆ. ಹಾಗಾದ್ರೆ ಅಲ್ಲಿ ನಡೆದಿರುವಂತ ನೈಜ ಏನು ವಿಚಾರ ಅದನ್ನು ಹೇಳ್ಬಾರ್ದು ಅಂತ ಹೇಳಿದ್ರೆ ಮತ್ತೆ CBI ಅವರು ಯಾಕೆ ಬಂದಿರುವಂತದ್ದು? ಯಾರ ಪರವಾಗಿ ಬಂದಿದ್ದಾರೆ? ಸೌಜನ್ಯ ನ್ಯಾಯ ಕೊಡಿಸ್ಬೇಕಂತ ಬಂದಿದ್ದಾರೆ ಅಲ್ಲ ಅತ್ಯಾಚಾರಿಗಳನ್ನೇ ಇಲ್ಲಿ ಅವರನ್ನು ಬಚಾವ್ ಮಾಡುವ ರೀತಿಗೆ ಅಂತ ಸರ್ಕಾರ ಕಲ್ಸ್ಕೊಟ್ಟಿದೆ ಅನ್ನೋದು ನಮಗೆ ಯುವ ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಅಲ್ಲ, ಸರ್ಕಾರದ ಮೇಲೆ ಇದೊಂದು ಡೌಟ್ ಯಾವಾಗಲೂ ಕಾಡ್ತದೆ. ಯಾಕಂದ್ರೆ ದೇಶದ ಪ್ರಧಾನಿಗಳು ಕಾಲಿಗೆ ಬೀಳ್ತಾರೆ, ರಾಜ್ಯದ ಮುಖ್ಯಮಂತ್ರಿಗಳು ಗೌರವ ಕೊಡ್ತಾರೆ, ರಾಷ್ಟ್ರಪತಿಗಳು ಮರ್ಯಾದೆ ಕೊಡ್ತಾರೆ, ಅಂತ ವ್ಯಕ್ತಿಗಳು ಏನ್ ಮಾಡ್ಲಿಕ್ಕೆ ಸಾಧ್ಯ? ನಿನ್ನೆ ಹಿಂದಿನ ದಿನಗಳಲ್ಲಿ ನಾವು ಈ ಭಾಗಕ್ಕೆ ಬಂದಾಗ ಇಲ್ಲಿ ಒಬ್ಬರು ಹೇಳ್ತಾರೆ, ಅದೇ ಮಾತನ್ನು ಹೇಳ್ತಾರೆ, ನೋಡಿ ಇಲ್ಲಿ ಇಷ್ಟೊಂದು ಪ್ರಕರಣ ಆಗ್ತಿದೆಯಲ್ಲ, ಇದಕ್ಕೆಲ್ಲ ನೀವು ಹೋರಾಟ ಮಾಡಲಿಕ್ಕೆ ಆಗೋದಿಲ್ವಾ, ಅಥವಾ ನೀವು ಸ್ವಲ್ಪ ಎಲ್ಲ ಸೇರಿ ಹೋರಾಟ ಮಾಡಿದರೆ ಒಂದು ನ್ಯಾಯ ಸಿಗೋದಿಲ್ವ ಅಂತ ಕೇಳಿದಾಗ, ನ್ಯಾಯ ಹೇಗೆ ಸಿಗ್ಲಿಕ್ಕೆ ಸಾಧ್ಯ ಇದೆ? ಇವತ್ತೊಂದು ಮುಖ್ಯಮಂತ್ರಿ ಬಂದರೆ ಅವ್ರಿಗೆ ಖಾಲಿ ಬೀಳ್ತಾರೆ, ಪ್ರಧಾನಮಂತ್ರಿ ಬಂದರೆ ಖಾಲಿ ಬೀಳ್ತಾರೆ, ರಾಷ್ಟ್ರಪತಿ ಬಂದು ಅವ್ರಿಗೆ ಖಾಲಿ ಬೀಳ್ತಾರೆ, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಬಂದರೂ ಅವ್ರಿಗೆ ಖಾಲಿ ಬೀಳ್ತಾರೆ. ಹಾಗಾದರೆ ನ್ಯಾಯ ಎಲ್ಲಿ ಕೇಳೋದು ನಾವು? ಒಂದು ವೇಳೆ ಇಷ್ಟೆಲ್ಲ ದೊಡ್ಡ ಪ್ರಕರಣ ಆದರೂ ಕೂಡ ಇವ್ರು ಯಾರೂ ಮಾತಾಡ್ತಿಲ್ಲ ಅಂದಿದ್ರೆ ಮತ್ತೆ ನಾವು ಮಾತಾಡಿ ನ್ಯಾಯ ಸಿಗ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ನಮಗೂ ಕೂಡ ಹೆದರಿಕೆ ಇದೆಯಲ್ಲ, ನಮಗೂ ಜೀವದ ಹೆದರಿಕೆ ಇರದೆ ಅಲ್ಲ. ಇಲ್ಲಿ ಯಾರಾದರೂ ಮಾತಾಡಿದರೆ ಮಾರನೇ ದಿನ ಇಲ್ಲಿ ಇರ್ತಾರೆ ಅನ್ನೋ ನಂಬಿಕೆ ನಮಗಿಲ್ಲ, ಹಾಗಾಗಿ ನಾವು ಸುಮ್ಮನೆ ಇದ್ದೀವಿ ಅಂತ ಮಾತನ್ನು ಹೇಳ್ತಾರೆ. ಅಂದರೆ ಅಷ್ಟು ಭಯದ ವಾತಾವರಣ ಈ ಭಾಗದ ಜನರಲ್ಲಿದೆ, ಅಷ್ಟು ಹೆದರಿಕೆ ವಾತಾವರಣ ಇದೆ, ಅಷ್ಟು ಅಂಜಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಆದರೆ ಎಲ್ಲಿ ಅವ್ರು ಹೇಳ್ತಾರೆ, ಎಲ್ಲಿ ಮಹೇಶಣ್ಣ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೋ ಆವತ್ತಿಂದ ಸ್ವಲ್ಪ ನೆಮ್ಮದಿಯ ಬದುಕನ್ನು ಕಂಡಿದ್ದಿದ್ರೆ ನಾವು ಆವತ್ತಿಂದ ಈ ಒಂದು 10-12 ವರ್ಷದಿಂದ ನಾವು ನೆಮ್ಮದಿಯ ಬದುಕನ್ನು ಕಾಣ್ತಾ ಇದ್ದೇವೆ. ಇಷ್ಟು ದಿನ ನಾವು ಯಾವುದೋ ಒಂದು ಪಾಳೆಗಾರಿಕೆಯಲ್ಲಿ ಬದುಕ್ತಾ ಇದ್ವು ಅನ್ನೋಂಥ ವಿಚಾರವನ್ನು ನಮ್ಮ ಎದುರು ಹಂಚ್ಕೊಂಡಿದ್ದಾರೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಸಾಕ್ಷಿ ಸಮೇತವಾಗಿ ನಾವು ಅದನ್ನು ಲೈವ್ ಮಾಡ್ತೀವಿ. ಈಗ ಯಾಕೆಂದರೆ ಕೆಲವೊಂದು ಕಾನೂನಿನ ತೊಡಕಿದೆ, ಆ ಕಾರಣಕ್ಕಾಗಿ ಸುಮ್ಮನಿದ್ದೇವೆ. ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಆಗಿಬಿಟ್ಟಿದೆ ಇದು, ರಿಪಬ್ಲಿಕ್ ಆಫ್ ಧರ್ಮಸ್ಥಳ. ಇಲ್ಲಿ ಯಾರ ಕಾನೂನು ಇಲ್ಲ. ನಮ್ಮ ದೇಶ, ನನಗೆ ನಾಚಿಕೆ ಆಗುತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನು ನೋಡಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನು ನೋಡಿ. ಯಾಕೆಂದರೆ ಇಬ್ಬರಲ್ಲೂ ಇಂಟೆಲಿಜೆನ್ಸಿ ಇದೆ. ನೀವೇನೋ ದೇಶಕ್ಕೇನೋ ಮಾಡ್ತೀರಂತೆ ಹೇಳಿಕೊಂಡು, ನೀವೇನೋ ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟಿ ಭಾಗ್ಯ ಕೊಡ್ತೀರಂತ ಹೇಳಿ ಸಾವಿರಾರು ಹೆಣಗಳು ಸಾಯ್ತಾ ಇದ್ದಾವೆ, ಸಿಗ್ತಾ ಇದ್ದಾವೆ. ನೀವು ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಿ ನೀವು? ಯಾಕೆ ನಿಮಗೆ ಕರ್ಮಕ್ಕ ಇದು? ಈ ರಾಜ್ಯದ ಅಧಿಕಾರ, ಈ ದೇಶದ ಅಧಿಕಾರ ಯಾಕೆ? ದೇಶದ ಚುಕ್ಕಾಣಿ ಹಿಡಿಬೇಕಾದ್ರೆ ದೇಶದ ಸಂವಿಧಾನ ಹೇಳ್ತದೆ, ಪ್ರತಿಯೊಬ್ಬ ನಾಗರಿಕನಿಗೂ ನ್ಯಾಯಸಮ್ಮತವಾದ ನ್ಯಾಯ ಕೊಡ್ತೀನಿ ಅನ್ನುವಂಥ ಮಾತನ್ನು ನೀವು ಆಡ್ತೀರಿ. ನೀವು ಎಲ್ಲ ರಾಜಕಾರಣಿಗಳಿಗೆ ಹೀಗೆ ಬೈತಾ ಹೋದ್ರೆ ಯಾರು ಬರ್ತಾರೆ? ಯಾರು ಬರೋದು ಬೇಡ, ನ್ಯಾಯ ತಗೊಳ್ಳಿಕ್ಕೆ ನಮ್ಗೆ ಗೊತ್ತುಂಟು. ಹಾಗಾದ್ರೆ ಕೊಡಿ. ಅಲ್ಲ, ನ್ಯಾಯ ಕಾನೂನಲ್ಲಿ ನೀವು ಕೊಡ್ದಿದ ಮೇಲೆ ನಾವು ಇನ್ನೇನು ಮಾತಾಡಬೇಕು? ನಿಮ್ಗೆ ಅರ್ಜಿ ಕೊಡ್ಲಿಲ್ವಾ? ನಿಮ್ಗೆ ಮನವಿ ಕೊಡ್ಲಿಲ್ವಾ? ಕೋರ್ಟಿಗೆ ಮನವಿ ಕೊಡ್ಲಿಲ್ವಾ? ಸರ್ಕಾರ ಹೇಳಲಿಲ್ವಾ? ಕೋರ್ಟ್ ಹೇಳಲಿಲ್ವಾ? ಇನ್ನು ಯಾರ ಹತ್ರ ಕೇಳಬೇಕು? ನಿಮ್ಗೆ ಪ್ರಧಾನಮಂತ್ರಿಗಳಾಗಲ್ಲ, ಮುಖ್ಯಮಂತ್ರಿಗಳಾಗಲ್ಲ, ಎಲ್ರಿಗೂ ಬೈತಾ ಹೋದ್ರೆ ಯಾರು ಆಗಲ್ಲ ಅಂತ ಹೇಳಲಿಲ್ಲ. ನಮ್ಗೆ ಅವ್ರ ಮೇಲೆ ಎಲ್ಲರ ಮೇಲೂ ನಂಬಿಕೆ ಇದೆ, ಗೌರವ ಇದೆ. ಯಾಕೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ನಾವು ಕೇಳ್ತಾ ಇರ್ತೀವಿ. ಯಾರ ಹತ್ರ ಹೋಗೋದು? ನಾವು 10 ಅಪ್ಲಿಕೇಶನ್ ಹಾಕಿದೀವಿ, ಈಗಲೂ ಕೊಡ್ತೀನಿ. ಮೇಲ್ ಮಾಡಿರುವಂತದ್ದು ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಮೇಲ್ ಮಾಡಿರುವಂತದ್ದು ನಾನು ಕೊಡ್ತೀನಿ. ಏನೂ ಬಂದಿಲ್ಲ. ಇವತ್ತು ಕೂಡ ಒಂದು ಸೌಜನ್ಯ ತಾಯಿಗೆ ಮತ್ತು ಹೋರಾಟಗಾರರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ರು, ಇನ್ನೂ ಕೊಡ್ತಾ ಇಲ್ಲ. ಹಾಗಾದ್ರೆ ಬೇಡ ಬಿಡಿ, ನಾವು ಕೊಡಲಿಲ್ಲ. ದೇಶದ ಯಾವುದೋ ಮೂಲೆಯಲ್ಲಿ ಯಾವುದೋ ಒಬ್ಬ ಹೋರಾಟ ಜನಸೇವೆ ಮಾಡುವವರಿದ್ರೆ ಪ್ರಧಾನಮಂತ್ರಿಗಳಿಗೆ ಗೊತ್ತಾಗ್ತದೆ. ಅವ್ರನ್ನ ಕರ್ಕೊಂಡು ಬಂದು ಪದ್ಮಶ್ರೀ ಕೊಡ್ತೀರಿ ನೀವು. ಎಲ್ಲ ಒಂದು ಹಣ್ಣು ಮಾರುವಂಥ ಒಬ್ಬ ಶಾಲೆ ಕಟ್ಟಿದಂಥ ಒಬ್ಬ ವ್ಯಕ್ತಿಗೆ ನೀವು ಪದ್ಮಶ್ರೀ ಕೊಡ್ತೀರಿ. ಇಲ್ಲಿ ಧರ್ಮಸ್ಥಳದಲ್ಲಿ ಇಷ್ಟೊಂದು ಸಾವುಗಳಾಗ್ತಾ ಇರುವುದು, ಇಷ್ಟೊಂದು ಹೋರಾಟಗಳಾಗ್ತಿರುವುದು, ಡೆಲ್ಲಿಯಲ್ಲಿ ನಿಮ್ಮ ಪಾರ್ಲಿಮೆಂಟಿನ ಸಮೀಪದಲ್ಲಿ ಅಷ್ಟು ದೊಡ್ಡ ಹೋರಾಟ ಆಗ್ತಿದೆ, ನಿಮಗೆ ಕಾಣಿಸೋದಿಲ್ವ? ಅದನ್ನು ನಾವು ಹೇಳಬೇಕಾ? ನೀವು ಯಾಕೆ ಲಕ್ಷ ಕೋಟಿ ಹಣವನ್ನು ಇಂಟೆಲಿಜೆನ್ಸ್ಗೆ ಯಾಕೆ ಖರ್ಚು ಮಾಡ್ತೀರಿ? ಜನರ ತೆರಿಗೆ ಹಣವನ್ನು ಯಾಕೆ ಲೂಟಿ ಮಾಡ್ತೀರಿ? ನೀವು ಸಂಬಳ ತಗೊಳ್ಳೋದಿಲ್ವಾ? ಜನಪ್ರತಿನಿಧಿಗಳಾಗಿ ಸಂಬಳ ತಗೊಳ್ಳೋದಿಲ್ವಾ? ಸರ್ಕಾರಿ ಅಧಿಕಾರಿಗಳು ಸಂಬಳ ತಗೊಳ್ಳೋದಿಲ್ವಾ? ನಿಮ್ಗೆಲ್ಲ ಅದು ಹೇಳಿ ಮಾಡಬೇಕಾ? ಯಾಕೆ ಇಂಟೆಲಿಜೆನ್ಸ್ ಇದೆ ನಿಮ್ಮ ಹತ್ರ? ಯಾಕೆ ಸರ್ಕಾರಿ ವ್ಯವಸ್ಥೆಗಳು ಈ ಮಟ್ಟದಲ್ಲಿ ಕೋಟಿ ಖರ್ಚು ಮಾಡ್ಕೊಂಡು ಇಟ್ಕೊಳ್ತೀರಿ? ನೋವಾಗೋದಿಲ್ವಾ ನಮಗೆ?
ಈ ಥರ ಸಾಯ್ತಾ ಇದ್ದಾರೆ, ಇಷ್ಟೊಂದು ಅನಾಚಾರಗಳು ನಡೀತಿದೆ, ಇಷ್ಟೊಂದು ಸಾವುಗಳು ನಡೀತಿದೆ. ಬಹುಶಃ ಇಡೀ ನಾನು ಪುರಂದರವರು ಹೇಳಿದಾಗೆ ಪ್ರಪಂಚದ ಇತಿಹಾಸದಲ್ಲಿ ಮೊದಲದು ಇದು. ಇಷ್ಟು ಜನ ಎಷ್ಟೋ ವರ್ಷದಿಂದ ಸಾಯ್ತಿದ್ದಾರೆ. ನಮಗೀಗ ಲೆಕ್ಕಕ್ಕೆ ಸಿಗ್ತಾ ಇರೋದು 95ರಿಂದ ಈ ಕಡೆ ಲೆಕ್ಕಕ್ಕೆ ಸಿಗ್ತಾ ಇದೆ. ಬಹುಶಃ ಸ್ವಾತಂತ್ರ್ಯ ಸಿಕ್ಕಿದ ನಂತರದಿಂದ ಇವತ್ತಿನವರೆಗೆ ಎಷ್ಟು ಹೆಣಗಳು ಇಲ್ಲಿ ಬಿದ್ದಿರ್ಬೋದು, ಎಷ್ಟು ಹೆಣಗಳು ತೇಲಾಡ್ತಾ ಬಂದಿರ್ಬೋದು. ಅಂದರೆ ಇಷ್ಟು ದಿನ ಬೇಕಾ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷ ಮೇಲಾಗ್ತಾ ಬಂತು. ಆದರೆ ಒಂದು ಗ್ರಾಮದಲ್ಲಿ ನಡೆಯುತ್ತಿರುವಂಥ ಅನ್ಯಾಯವನ್ನು ಕೇಳಲಿಕ್ಕೆ ಒಬ್ಬ ಸಂಸದನಿಗೆ ತಾಕತ್ತಿಲ್ವಾ? ನೋಡುವ, ಎಷ್ಟು 23ರಿಂದ ಇವತ್ತಿನವರೆಗೆ ಇಷ್ಟು ಹೋರಾಟಗಳು ನಡೀತಲ್ಲ. ಯಾವೊಬ್ಬ ಶಾಸಕ ವಿಧಾನಸಭೆಯಲ್ಲಿ ಮಾತಾಡಿದ್ದಾನೆ, ಯಾವೊಬ್ಬ ಸಂಸದ ಲೋಕಸಭೆಯಲ್ಲಿ ಮಾತಾಡಿದ್ದಾನೆ? ಏನಕ್ಕೆ ಹೋಗ್ತೀರಿ ನೀವು? ನಾಚಿಕೆ ಆಗೋದಿಲ್ವ ನಿಮಗೆ? ಸಂಸದರೇ, ಶಾಸಕರೇ, ನಾಚಿಕೆ ಆಗೋದಿಲ್ವ ನಿಮಗೆ? ಯಾಕೆಂದರೆ ನೋವಾಗುತ್ತೆ ನಿಮ್ಮ ಹೇಳಲಿಕ್ಕೆ. ತುಂಬ ಆಕ್ರೋಶದಿಂದ ದಿನೇಶ್ ಗಾಣಿಗ ಅವರು ಮಾತಾಡಿದ್ರು. ಈಗ ಆ ಆಕ್ರೋಶ ಸರಿನಾ? ಅದು ಅವ್ರದ್ದು ಆಕ್ರೋಶ ಅಲ್ಲ, ಮನಸ್ಸಿನಲ್ಲಿರುವ ನೋವಿದೆ. 13 ವರ್ಷದಿಂದ ಹೋರಾಟ ಮಾಡ್ತಿದ್ದ ಎಷ್ಟು ಜನ, ಈಗ ಇವರು 2 ವರ್ಷದಲ್ಲಿ ಬಂದು ಇವರಿಗೆ ಮನಸ್ಸಲ್ಲಿ ಇಷ್ಟು ನೋವು ಇರಬೇಕಾದ್ರೆ 13 ವರ್ಷದಿಂದ ಮಹೇಶನ್ನ ಹೋರಾಟ ಮಾಡ್ತಿದ್ರು, ಅವರಿಗೆ ಎಷ್ಟು ಇರಬೇಕು ನೋಡಿ. ಅದನ್ನು ಇವರು ಅವ್ರ ಮನಸ್ಸಲ್ಲಿರುವಂಥ ನೋವನ್ನು ಈಗ ವ್ಯಕ್ತಪಡಿಸಿದ್ದಾರೆ. ಅವರು ಈಗ ಮಹೇಶನ್ ಹೇಗಾಗಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ನೋವನ್ನು ತಿಂದು ಏನಾಗ್ತದೆ ಅಂದರೆ, ನಾವೀಗ ಒಂದು ವಸ್ತುವನ್ನು ಜಜ್ಜಿದಾಗ ಅದು ಯಾವ ಥರ ಆಗುತ್ತೆ ಆ ಥರ ಮಹೇಶನ್ ಆಗ್ಬಿಟ್ಟಿದ್ದಾರೆ. ಹಾಗೆ ಅದನ್ನೀಗ ಅದಕ್ಕೆ ಸಂಬಂಧಪಟ್ಟ ಹೋರಾಟಗಾರರು ಆ ನೋವನ್ನು ತೆಗೆದಿದ್ದಾರೆ. ಈಗ ಏನು ನೋವು ಅವ್ರು ಪಟ್ಟಿದ್ದಾರೆ. ಇವಾಗ 2 ವರ್ಷದಲ್ಲಿ ಇವರಿಗೆ ಎಷ್ಟು ಅನುಭವ ಆಗಿದೆ. ಆ ತಾಳ್ಮೆ ಅವರಿಗಿದೆ ಮಹೇಶ್ ಶೆಟ್ಟರಿಗೆ. ಆದ್ರೆ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು, ನಾವ್ ಹೇಳುವಂಥದ್ದು ಮಹೇಶನಿಗೆ ತಾಳ್ಮೆ ಇದೆ ಅಂತ ನೀವು ಹೇಳ್ತೀರಿ, ಆದ್ರೆ ಮಹೇಶನೊಟ್ಟಿಗೆ ಇದ್ದ ಹುಡುಗರ ಹತ್ರ ನೀವು ಆ ವಿಚಾರ ಕೇಳಿ. ಅವ್ರು ಮಹೇಶನನ್ನು ಈ ಸೌಜನ್ಯ ಏನೋ ಶಕ್ತಿ ತಾಳ್ಮೆಯಲ್ಲಿ ನಿಲ್ಲಿಸಿದ್ರು. ಇಲ್ಲದ್ರೆ ಅವರು ತಾಳ್ಮೆ ವ್ಯಕ್ತಿ ಅಲ್ಲ. ಅವರು ಏನು ಕಂಡಿದೆ ಅದನ್ನು ಅವಾಗಲೇ ಹೋಗಿ ಅದು ಮಾಡಿ ಬಿಟ್ಟು ಬರುವಂಥ ವ್ಯಕ್ತಿ ಅವರು. ಸೌಜನ್ಯ ಪ್ರಕರಣದಲ್ಲಿ ಮಾತ್ರ ಅವರು ತಾಳ್ಮೆಯಲ್ಲಿ ಇರುವಂಥದ್ದು. ಅಂದರೆ ಅದು ಯಾವುದೊಂದು ಶಕ್ತಿ ಅವರು ಹಿಡ್ಕೊಂಡ್ಬಿಟ್ಟಿದೆ. ನೀನು ತಪ್ಪೆದ್ದು ಇಡಬೇಡ, ನಿನ್ನಿಂದ ತಪ್ಪು ಆಗಬಾರ್ದು. ಅಂದರೆ ಇವ್ರ ಕೈಯಿಂದ ಏನಾದರೂ ಒಂದು ತಪ್ಪು ನಡಿಬೇಕಂತ ಕಾಯ್ತಿದ್ದಾರೆ. ಅವರನ್ನು ಯಾವುದಾದ್ರೂ ರೀತಿ ಕಾನೂನಲ್ಲಿ ಅವರನ್ನು ಬಂದ್ ಮಾಡ್ಬೇಕಂತೇಳಿ, ಅವ್ರ ಕೈಯಲ್ಲಿ ತಪ್ಪು ಮಾಡಿಸ್ಬೇಕಂತ. ಈಗ ಮಹೇಶನ್ನ ವಿಚಾರ ಕೆಲವರು ಬೇಕಾಬಿಟ್ಟು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಬೈತಾರೆ, ಅವ್ರು ಏನಾದರೂ ಅವ್ರ ಕೈಯಿಂದ ತಪ್ಪು ಬರಲಿ ಅಂತ. ಈಗ ಅದನ್ನು ನಾವು ಕಂಪ್ಲೇಂಟ್ ಮಾಡಿದರೆ, ನಮ್ಮ ಅಣ್ಣನಿಗೆ ಈ ಥರ ಬೈತಿದ್ದಾರೆ, ನಮ್ಮ ಅಕ್ಕನಿಗೆ ಸೌಜನ್ಯ ತಾಯಿಗೆ ಬೈತಿದ್ದಾರೆ, ಒಂದು ಕಂಪ್ಲೇಂಟ್ ಕೊಟ್ಟರೆ ಅದರ ಮೇಲೆ ಯಾವುದೇ ಒಂದು ಕ್ರಮ ಕೈಗೊಳ್ಳೋದಿಲ್ಲ. ಅದೇ ಮಾತು ಮಹೇಶನ್ನ ಒಂದು ಮಾತು ತಪ್ಪು ಬೈಲಿ, ಪೊಲೀಸ್ನವರು ಸುಮಟ ಕೇಸ್ ಹಾಕೊಂಡ್ಬಿಡ್ತಾರೆ. ಅದು ಯಾಕೆ? ಅದೇನು ಧರ್ಮಸ್ಥಳದಲ್ಲೇ ಆ ಥರ ಆಗೋದು ಯಾಕೆ? ಈ ಬಾಕಿ ಕಡೆ ಎಲ್ಲ ಏನು ತಪ್ಪು ಮಾಡಿದ್ರಿ? ಹಾಗಾಗಿ ನಿಮಗೆ ಸರ್ಕಾರಗಳ ಮೇಲೆ ಆಕ್ರೋಶ. ಹೌದು, ಈ ಕಾರಣಕ್ಕಾಗಿ ನಿಮಗೆ ಸರ್ಕಾರಗಳ ಮೇಲೆ ಆಕ್ರೋಶ. ಅದು ಎಲ್ಲ ಆಕ್ರೋಶದವ್ರ ಮೇಲೆ ದ್ವೇಷ ಅಲ್ಲ. ನಾವು ಹೇಳೋದು, ಒಂದು ಸರ್ಕಾರ ಇರೋದು ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಇರುವಂಥ ಸರ್ಕಾರ. ಯಾವುದೇ ಸಮಯದಲ್ಲಿ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸ್ಲಿಕ್ಕೆ. ನಾನು ಒಂದು ಸಾವು ಆಕಸ್ಮಿಕ ಆಗಿರ್ಬೋದು, 2 ಆಕಸ್ಮಿಕ ಆಗಿರ್ಬೋದು, ಒಂದು 5-10 ಆಕಸ್ಮಿಕ ಆಗಿರ್ಬೋದು, 100 ಸಾವುಗಳು ನಡೀತಾ ಇದೆ ಅನ್ನುವಂಥ ಒಬ್ಬ ವ್ಯಕ್ತಿ ಹೇಳಿದರೂ ಕೂಡ ಇನ್ನೂ ಕೂಡ ಅವರು ಅದನ್ನು ಸರ್ಕಾರ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ನಾವು ಏನು ಉತ್ತರ ಕೊಡಬೇಕು? ಇಲ್ಲಿ ಆಯಿತು, ಹೋರಾಟಗಾರರೇ ತಪ್ಪು ಹೇಳಿರ್ಬೋದು, ಹಾಗಾದರೆ ತನಿಖೆ ಮಾಡಿಯಲ್ಲ ನೀವು. ತನಿಖೆ ಮಾಡಿ ನ್ಯಾಯ ತೋರಿಸಿ. ತನಿಖೆ ಮಾಡಿದ ಎಲ್ಲ ಸತ್ಯಾಸತ್ಯತೆಗಳು ಬರ್ತದಲ್ಲ ಹೊರಗಡೆ. ಯಾಕೆ ನೀವು ಇದು ಮಾಡ್ತಾ ಇಲ್ಲ? ಈಗ SIT ನಾಟಕ, ಈಗ SIT ಅಂತೇಳಿ ನಾಟಕ ಮಾಡುವ ಬದಲು ನಾವು ಸುಮಾರು ಒಂದು ವರ್ಷದಿಂದ ಸೌಜನ್ಯ ತಾಯಿ, ಮಹೇಶಣ್ಣ, ಸೌಜನ್ಯ ಹೋರಾಟಗಾರರು ಮನವಿ ಕೊಡ್ತಾ ಇದ್ದೀವಲ್ಲ, ನಮಗೆ ನ್ಯಾಯ ಕೊಡಿಸಿ, ತನಿಖೆ ನಡೆಸಿ, ವಿಶೇಷ ಒಂದು SIT ತನಿಖೆ ಮಾಡಿ, ಪ್ರಸ್ತುತ ನ್ಯಾಯಾಧೀಶರ ಮುಖಾಂತರ ತನಿಖೆ ನಡೆಸಿ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದೀವಲ್ಲ. ಈಗ ಯಾಕೆ ನಿಮಗೆ ಉರಿ ಬಂದು SIT ತನಿಖೆಗೆ ಹೋಗ್ತೀರಿ? ಅಂದರೆ ಪ್ರಕರಣದ ದಿಕ್ಕನ್ನು ಬದಲಾಯಿಸ್ಲಿಕ್ಕ ಇನ್ನೂ ಮಾಡಿಲ್ಲಲ್ಲ. ಇನ್ನು ಅಲ್ಲ, ನಾನು ನಿಮ್ಮ ಹತ್ರ ಕೇಳೋದು, ಓಕೆ ಅವ್ರು ಏನೋ ಒಂದು ಸ್ಟೆಪ್ ತಗೊಂಡಿದ್ದಾರೆ, ಏನೋ ಒಂದು ಹೆಜ್ಜೆ ಇಟ್ಟಿದ್ದಾರೆ, ಅದು ನಾಟಕ ಹೇಗಾಗುತ್ತೆ? ಹೆಜ್ಜೆ ಇಡುವ ಮುಂಚೆ ಇವರು ಇಲ್ಲೇ ಮಾಡ್ತಾ ಇದ್ದಾರಲ್ಲ, ಬಿಡಿ ನೋಡುವ. ನಾವೇ ಹೇಳ್ತಿದ್ದೀವಲ್ಲ, ನಮ್ಗೆ ನಂಬಿಕೆ ಇದೆ, ಇಲ್ಲಿಯ ಒಂದು SP ಮೇಲೆ ನಂಬಿಕೆ ಇದೆ, ಅವರೇ ತನಿಖೆ ಮಾಡಲಿ ಅಲ್ಲ. ನೀವು ಯಾಕೆ ಪ್ರಕರಣವನ್ನು ಬದಲಾಯಿಸಿ SIT ಅಂತ ಮಾಡ್ತೀರಿ? ಯಾಕೆಂದರೆ ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದರೆ, ಹಿಂದೆ ಇಲ್ಲ ಕೇಳಿದೀವಿ, ಇವಾಗಲ್ಲ, ಈ ತನಿಖೆಯನ್ನು ಕೇಳಲಿಲ್ಲ. ಹಿಂದೆ ಸೌಜನ್ಯ ತನಿಖೆಯನ್ನು SIT ಮುಖಾಂತರ ಮಾಡಿ ಅಂತ ಅರ್ಜಿ ಕೊಟ್ಟರೆ ನೀವು ಮಾಡದಿದ್ದವರು ಈಗ ಅರ್ಜಿ ಕೊಡ್ದೇನೆ ನೀವು SIT ಮಾಡ್ತೀನಿ ಅಂತ ಹೇಳಿದರೆ ನಿಮ್ಮನ್ನು ನಂಬೇಕಾ ನಾವು? ಹಿಂದೆ ನೀವು ಮಾಡಿರುವಂಥ SIT ತನಿಖೆ ಬಗ್ಗೆ ನಮಗೂ ಕೂಡ ತಿಳಿದಿದೆ. ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೇನೆ, ಹಿಂದೆ ನೀವು ಯಾವ್ಯಾವ ತನಿಖೆ ದಿಕ್ಕು ತಪ್ಪಿಸಲಿಕ್ಕೆ SITಗಳನ್ನು ಮಾಡಿದ್ದೀರಿ,
ಯಾವ ರೀತಿ ದಿಕ್ಕನ್ನು ತಪ್ಪಿಸಿದ್ದೀರಿ ಅನ್ನುವಂಥದ್ದು ನಮಗೆ ಗೊತ್ತಿದೆ. ನಾವು ಕೂಡ ಇದೇ ಸಾರ್ವಜನಿಕ ಜೀವನದಲ್ಲಿ ಇದ್ದವರೇ. ಈ ಕೂಡಲೇ ಅಲ್ಲಿ SIT ತನಿಖೆ ಪ್ರಾರಂಭ, ಅದಕ್ಕೆ ಗುಸುಗುಸು ಮಾತುಗಳು, ಸರ್ಕಾರಿ ಲೆವೆಲಲ್ಲಿ ಚರ್ಚೆಗಳು. ಸ್ವಾಮಿ, ನಿಮಗೆ 10 ಬಾರಿ ಮನವಿ ಮಾಡಿದ್ದೇವೆ, ಧರ್ಮಸ್ಥಳ ಗ್ರಾಮದಲ್ಲಿ ಸೌಜನ್ಯ ಮಾತ್ರ ಅಲ್ಲ, ಇನ್ನೂ ಅನೇಕ ಜನರ ಪ್ರಾಣಹಾನಿಯಾಗಿದೆ, ತುಂಬ ಜನ ಸತ್ತಿದ್ದಾರೆ, 464 ಅಸಹಜ ಸಾವು ಸಿಕ್ಕಿದೆ. ನಿಮ್ಮ ಕಾಂಗ್ರೆಸ್ನ ಉಗ್ರಪ್ಪನವರು ಹಿಂದೆ ಸಮಿತಿ ರಚನೆ ಮಾಡಿದಾಗಲೂ ಕೂಡ ವರದಿಯನ್ನು ಕೊಟ್ಟಿದ್ದಾರೆ. ಇಷ್ಟನ್ನೆಲ್ಲ ಬಿಟ್ಟರೆ ನೀವು ಈಗ ತರಾತುರಿಯಲ್ಲಿ ನಿಮಗೆ SIT ತನಿಖೆ ನೆನಪಾಯ್ತಾ? ನಾವು ನಂಬೇಕಾ ನಿಮ್ಮನ್ನ? ಆದ್ರೆ ದಕ್ಷ ಅಧಿಕಾರಿಗಳನ್ನು ಹಾಕಿ ಖಂಡಿತವಾಗಿ ನಂಬ್ತೇವೆ. ಉಗ್ರಪ್ಪನವರ ವರದಿಯನ್ನ ಮೂಲೆ ಗುಂಪು ಮಾಡಿದ ಕಾರಣ ಆದ್ರೂ ಏನು ಅನಿಸ್ತಾ ಇದೆ ನಿಮಗೆ? ಉಗ್ರಪ್ಪನವರು ವರದಿ ಮುನ್ನೆಲೆಗೆ ಬಂದಿದ್ರೆ ಆರೋಪಿಗಳು ಆವಾಗಲೇ ಸಿಗ್ತಾ ಇದ್ರು. ಆವಾಗಲೇ ಆರೋಪಿಗಳು ಸಿಕ್ಕುವಂಥ ಸಂದರ್ಭ ಇತ್ತು. 2018ರಿಂದ ಇವತ್ತಿಗೂ ಕೂಡ ಆ ವರದಿಯನ್ನು ಕೊಡ್ತಾ ಇಲ್ಲ. ಮಾಹಿತಿ ಹಕ್ಕಲ್ಲಿ ಕೇಳಿದರೆ ವರದಿಯೇ ಇಲ್ಲ ಅಂತ ಹೇಳ್ತಾರೆ. ಅವರು ಇದೇ ಮಂಗಳೂರಿನಲ್ಲಿ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಇಷ್ಟು ಜನ ಸಾಯ್ತಿದ್ದಾರೆ, ಅದನ್ನು ನಾನು ಸರ್ಕಾರಕ್ಕೆ ತನಿಖೆ ಮಾಡಿಸ್ಲಿಕ್ಕೆ ವರದಿ ಕೊಡ್ತೇನೆ ಅಂತೇಳಿ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಮಾಹಿತಿ ಹಕ್ಕಲ್ಲಿ ಕೇಳಿದ್ರೆ ಆ ವರದಿಯ ಪ್ರತಿ ಸಿಗ್ತಾ ಇಲ್ಲ, ಕೊಡ್ತಾ ಇಲ್ಲ. ನಾನೇ ಕೇಳಿದ್ದೀನಿ, ನನ್ನ ಹತ್ರ ದಾಖಲಾತಿ ಇದೆ. ವರದಿಯನ್ನು ಕೇಳಲಿ, ನನ್ನ ಹತ್ರ ದಾಖಲಾತಿ ಇದೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಬರೆದಿದ್ದೇನೆ, ಮಕ್ಕಳ ಹಕ್ಕು ಸಮಿತಿಯ ಅಧ್ಯಕ್ಷರಿಗೆ ಬರೆದಿದ್ದೇನೆ. ಇನ್ನೂ ದಾಖಲಾತಿ ಕೊಡ್ತಾ ಇಲ್ಲ. ಅಪೀಲು ಕೂಡ ಈಗ ಮಾಡಿದ್ದೇನೆ. ಕಾದ್ ನೋಡು. ಹಾಗಾದ್ರೆ ಈಗ ಪತ್ರಿಕೆಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಇವರು ಹೇಳ್ತಾ ಇದ್ದಾರೆ, ಏನಿದೆ ಕಾರಣ ಅಂತ ಹೇಳ್ತಾ ಇದೆ ಈಗ ನಿಮ್ಗೆ? ಅಲ್ಲ, ಗೊತ್ತಿಲ್ಲ ನನಗೆ. ನಾನು ಹೇಳೋದು, ನಮಗೆ ಎಲ್ಲರ ಬಗ್ಗೆ ಗೌರವ ಇಡ್ತೀವಿ, ಆದರೆ ಯಾವ ಸಮಯದಲ್ಲಿ ಮಾಡಬೇಕು ಆ ಸಮಯದಲ್ಲಿ ಮಾಡಿದರೆ ಮಾತ್ರ ಅದಕ್ಕೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆ. ಪ್ರಕರಣದ ದಿಕ್ಕನ್ನು ಬದಲಾಯಿಸಿದ ನಂತರ ಆಮೇಲೆ ನಾನು SIT ಮಾಡ್ತೇನೆ, ಆಮೇಲೆ ನಾನು CBI ಕೊಡ್ತೇನೆ, ಅದರಿಂದ ಏನು ಪ್ರಯೋಜನ ಇದೆ? ನೀವೀಗ ತನಿಖೆ ಮಾಡ್ತಿದ್ದಾರಲ್ಲ, ಇವ್ರ ಮೇಲೆ ಏನು ಓಜಸ್ವಿ ಗೌಡ ಅವರು ಲಾಯರ್ ಇದ್ದಾರೆ, ಅವ್ರು ಸಚಿನ್ ದೇಶಪಾಂಡೆ ಅವರಿದ್ದಾರೆ, ಅವ್ರು ಹೇಳಿದಾರಲ್ಲ, SP ಅವರಿದ್ದಾರೆ, ದಕ್ಷ ಇದ್ದಾರೆ, ಅವರು ತನಿಖೆ ಮಾಡಲಿ ಅಂತ ಹೇಳಿದಾರಲ್ಲ. ನೀವು ಮಾಡ್ಲಿಕ್ಕೆ ಬಿಡ್ಬೋದಿತ್ತಲ್ಲ. ಈಗ ಯಾಕೆ ನಿಮಗೆ SIT? ಆಯಿತು, ಮಾಡಿ. ಏನು ಈಗ ಅವರು ಮತ್ತೆ ನಿಮಗೆ ಮನವಿ ಕೊಟ್ಟಿದ್ದಾರೆ, ದಕ್ಷ ಅಧಿಕಾರಿ IPS ಅಧಿಕಾರಿ ಮೋಹಂತಿ ಸಾಹೇಬರಿದ್ದಾರೆ, ಅವ್ರ ಮುಖಾಂತರ ನೀವು ಆದರೂ ಮಾಡಿ, ನಮ್ಮ ನಂಬಿಕೆ ಇದೆ ಅಂತೇಳಿ. ಹಾಗಾದರೆ ನೀವು ಅವ್ರ ಮುಖಾಂತರ ಮಾಡಿ. ಅದರಲ್ಲಿ ದಕ್ಷ ಅಧಿಕಾರಿಗಳನ್ನ ಡಾಕ್ಟರ್ ಅರುಣ್ ಕುಮಾರ್ ಅಂತವ್ರನ್ನ ಹಾಗಿನವ್ರನ್ನೆಲ್ಲ ಸೇರಿಸ್ಕೊಳ್ಳಿ. ಅವರ ಮಾರ್ಗದರ್ಶನದಲ್ಲಿ ಅರುಣ್ ಕುಮಾರ್ ಅವರಿಗೆ ಅಧಿಕಾರ ಕೊಡಿ, ನೋಡುವ. ಆವಾಗ ನಿಮ್ಮ ಸರ್ಕಾರವನ್ನು ನಂಬ್ತೇವೆ, ನಾವು ಎಲ್ಲವನ್ನೂ ನಂಬ್ತೇವೆ. ನೀವು ದಿಕ್ಕನ್ನು ಬದಲಾಯಿಸಿ ಈ ತನಿಖೆಯ ದಿಕ್ಕನ್ನು ಬದಲಾಯಿಸುವಂಥ ನಾಟಕವನ್ನು ಮಾಡಬೇಡಿ. ಅಷ್ಟೇ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೇನೆ. ಸಾಕಷ್ಟು ಹೇಳಿದ್ದೀರಿ, ಸಾಕಷ್ಟು ಆಕ್ರೋಶದ ಧ್ವನಿಗಳು ಬಂತು, ಮನಸ್ಸಿನ ನೋವುಗಳು ಬಂತು, ಬೇಜಾರುಗಳು ಬಂತು, ಏನೆಲ್ಲ ತಪ್ಪಾಗ್ತದೆ ಎಲ್ಲ ತಪ್ಪುಗಳನ್ನು ಸಹ ಇಲ್ಲಿ ಮಾತಾಡಿದ್ದೀರಿ. ಈ ನಿಟ್ಟಿನಲ್ಲಿ ಕೊನೆಯದಾಗಿ ನೀವು ಸರ್ಕಾರಕ್ಕೆ ಮತ್ತು ನಮ್ಮ ಜನರಿಗೆ, ಜನಸಮೂಹಕ್ಕೆ ಏನನ್ನ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀರ? ನಾವು ಈಗ ಹೇಳುವಂಥದ್ದು ಏನಿದ್ರೆ, ಇವಾಗ ಅದು ಆ ಒಂದು ಅನಾಮಧೇಯ ವ್ಯಕ್ತಿ ಬಂದು ಈಗ ಹೇಳಿದ್ದಾನೆ, ನನಗೆ ಸರ್ಕಾರದಿಂದ ಕಾನೂನು ರೀತಿಯಲ್ಲಿ ಅವರು ಪ್ರೊಟೆಕ್ಷನ್ ಕೊಟ್ಟು ಅವರ ಮಾರ್ಗದರ್ಶನದಲ್ಲಿ ನಾನು ಕರ್ಕೊಂಡು ಹೋದ್ರು, ನಾನು ಎಲ್ಲಿ ಊತ ಹಾಕಿದ್ದೇನೆ ಅಂತ ತೋರಿಸ್ಕೊಡ್ತೇನೆ ಅಂತೇಳಿ. ಅದಕ್ಕೆ ನಾನೀಗ ಸರ್ಕಾರದವರನ್ನಾಗಲಿ ಕಾನೂನು ಇಲಾಖೆಯವರನ್ನು ಮನವಿ ಮಾಡೋದು ಅಂತ ಹೇಳಿದ್ರೆ, ಅದಕ್ಕೊಂದು ಅವಕಾಶ ಕೊಡಿ. ಇದರಿಂದಾಗಿ ಎಷ್ಟೋ ಜನ ಸತ್ತಂತ ಮನೆಯವರಿಗೆ ಒಂದು ನ್ಯಾಯ ಸಿಕ್ಕಿದಂತೆ ಆಗುತ್ತೆ. ಆ ಹೋರಾಟವನ್ನು ಇವರು ಮಾಡದಿದ್ರೆ ಈ ಹೋರಾಟವನ್ನು ಇನ್ನೂ ನಾವು ಮುಂದುವರಿಸ್ತೇವೆ ಅಂತ ಒಂದು ಜನತೆಗೆ ನಾವು ಹೇಳ್ತೀವಿ ಸರ್. ನೀವು ಹೇಳ್ತೀರಾ? ದಿನೇಶ್ ಅವರೇ, ನೀವು ಕೊನೆಯದಾಗಿ ಹೇಳೋದಾದರೆ ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ, ಯಾಕೆಂದರೆ ನಾವೆಷ್ಟೇ ಮಾತಾಡ್ಕೊಳ್ಬೋದು, ನಾವೆಷ್ಟೇ ಕಾನೂನಿನ ಬಗ್ಗೆ ಹೋರಾಟ ಮಾಡ್ಬೋದು, ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದರೆ ಮಾತ್ರ ಈ ಒಂದು ಪ್ರಕರಣವನ್ನು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಸರ್ಕಾರದಲ್ಲಿರುವ ಎಲ್ಲ ಪ್ರತಿನಿಧಿಗಳಿಗೂ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಈ ಪ್ರಕರಣ, ಈಗ ಇಷ್ಟೊಂದು ಜನ ಹೆಣ್ಮಕ್ಳು ಸತ್ತಿದ್ದಾರೆ, ತುಂಬ ಜನ ಹೆಂಗಸರು ಸತ್ತಿದ್ದಾರೆ, ವಯೋವೃದ್ಧರು ಸತ್ತಿದ್ದಾರೆ, ಬೇರೆ ಬೇರೆ ಕಾರಣಗಳಿಗೆ ಕೊಲೆ ಆಗಿದೆ ಅನ್ನುವಂಥ ಸಂದೇಹ ಕೂಡ ಇದೆ. ಇದೆಲ್ಲ ಪ್ರಕರಣಕ್ಕೆ ನೀವು ಮುಕ್ತಿ ಕೊಟ್ಟರೆ, ಏನು ಆ ಆರೋಪಿಗಳನ್ನು ಹಿಡಿದು ಜೈಲಿಗಟ್ಟಿದ್ರೆ ಖಂಡಿತವಾಗಿಯೂ ಎಲ್ರಿಗೂ ಒಳ್ಳೆಯದಾಗತ್ತೆ. ಇಲ್ಲ ಅಂದರೆ ಈಗ ಸತ್ತಿರುವಂಥ ಸಾಲಿನಲ್ಲಿ ನಿಮ್ಮ ಮನೆಯವರು ಬರ್ಬೋದು, ನೀವು ಎಚ್ಚರಿಕೆಯಾಗಿರಿ.
ಇದನ್ನು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ನಾವು 13-25 ವರ್ಷಗಳಿಂದ ಆಗಿರುವಂಥ ನೋವು ಈಗ ನೋಡಿ. ಅನನ್ಯ ಭಟ್ ಹೇಗೆ ಹೇಳಿಕೆ ಕೊಟ್ಟರು, ನನ್ನ ಮಗಳು ಆವತ್ತು ಹೋದವಳು ತಾಯಿ ಸುಜಾತ ಭಟ್ ಹೇಗೆ ಹೇಳಿಕೆ ಕೊಟ್ಟರು, ಅದೇ ರೀತಿ ನೀವು ಕೂಡ ಹೇಳಿಕೆ ಕೊಡುವಂಥ ಸಂದರ್ಭ ಬರ್ಬೋದು. ಎಚ್ಚರ ವಹಿಸಿ ಸರ್ಕಾರದ ಪ್ರತಿನಿಧಿಗಳೇ, ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡಿ ಅಂತ ನಿಮ್ಮ ಹತ್ರ ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ತಿದ್ದೇನೆ. ಸಾಕಷ್ಟು ವಿಚಾರಗಳನ್ನು ಇಬ್ಬರು ಅತಿಥಿಗಳು ದಿನೇಶ್ ಗಾಣಿಗೆ ಇರ್ಬೋದು, ಪುರಂದ್ರ ಗೌಡ ಇರ್ಬೋದು ಹೇಳಿದ್ದಾರೆ. ಸ್ನೇಹಿತರೆ, ನಮ್ಮ ಮಾಧ್ಯಮಕ್ಕೆ ಕೆಲವೊಂದು ಸಾರಿ ಎಲ್ಲೋ ಆಫ್ ದ ರೆಕಾರ್ಡ್ ಕೆಲವೊಂದು ಮಾಹಿತಿಗಳು ಸಿಗ್ತದೆ. ಮಾಧ್ಯಮಕ್ಕೆ ತಮ್ಮದೇ ಆದ ಒಂದು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು ಸಹ ಅಗತ್ಯ ಇರ್ತದೆ. ಹಾಗಾಗಿ ಸಾಕ್ಷಿಗಳು, ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ದಾಖಲೆಗಳನ್ನು ನಾವು ಮುಂಚೂಣಿಯಲ್ಲಿ ತೋರಿಸ್ಬೇಕು, ನಮ್ಮಲ್ಲೇ ಮೊದಲು ನಮ್ಮದೇ ಮೊದಲು ಅನ್ನುವ ರೀತಿಯಲ್ಲಿ ಮುಂಚೂಣಿಯಲ್ಲಿ ತೋರಿಸ್ಬೇಕು ಅಂತ ಯಾರೋ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ ಅದನ್ನು ಬಹಿರಂಗ ಪಡಿಸಬೇಡಿ. ಅದು ಈ ಸೌಜನ್ಯ ಪ್ರಕರಣಕ್ಕೆ ತೊಂದರೆ ಆಗುವ ಸಾಧ್ಯತೆ ಇದೆ. ದಯವಿಟ್ಟು ಇದು ಕಾನೂನು ನೆಲೆಗೆ ಬಿಟ್ಬಿಡೋಣ. ಕಾನೂನಾತ್ಮಕವಾಗಿ ಏನಾಗ್ತದೆ ಕಾದು ನೋಡೋಣ. ಅಷ್ಟು ಗಡಿಬಿಡಿ ಬೇಡ ಸುದ್ದಿ ಮಾಡಲಿಕ್ಕೆ. ಸ್ವಲ್ಪ ಕಾದುಕೊಂಡು ನಾವು ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ಹೋರಾಟಕ್ಕೆ ಸಮಸ್ಯೆ ಆಗದಂತೆ, ಹೋರಾಟಗಾರರಿಗೆ ಸಮಸ್ಯೆ ಆಗದಂತೆ ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಇಬ್ರು ನಮ್ಮ ಅತಿಥಿಗಳಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಸ್ನೇಹಿತರೆ, ಒಂದು ರಿಕ್ವೆಸ್ಟು, ನಮ್ಮ ಚಾನಲ್ ಎರಡು ಚಾನಲ್ಗಳು ಬಂದಾಗಿದೆ. ನಮ್ಮದು ಕಾನೂನಿನ ಬೇರೆ ಬೇರೆ ತುಣುಕುಗಳು ಮತ್ತೆ ನ್ಯಾಯಾಲಯದ ದಿಕ್ಕನ್ನು ತಬ್ಬಿಸಿ ನಮ್ಮ ಮಾಧ್ಯಮಗಳನ್ನು ಬಂದ್ ಮಾಡಲಾಗಿದೆ. ಸಾಕಷ್ಟು ಶ್ರಮದಿಂದ ಕಷ್ಟಪಟ್ಟು ನಾವು ಈ ಚಾನಲ್ ಕಟ್ಟಿದ್ದೀವಿ. ಅದು ಇಂಥ ನ್ಯಾಯಕ್ಕಾಗಿ ಧ್ವನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನಕ್ಕೆ ಈ ವಿಡಿಯೋವನ್ನು ಮನೆಗೆ ಮುಟ್ಟುವಂತೆ ಮಾಡಿ. ನಿಮ್ಮ ಸಹಕಾರವನ್ನು ಬಯಸ್ತಾ ಸದಾ ನಮ್ಮ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ತೆ.